ಡೀನರಾಗಿರ್ತಕ್ಕಂಥ ಬಿ ರಾಮಚಂದ್ರರವರೇ, ನಮ್ಮ ಗದಗಿಗೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬರೋದಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಹಿಂದಿನ ಕುಲಪತಿಗಳು ಹಾಗೂ ಆ್ಯನಿಮಲ್ ಹಸ್ಬೆಂಡ್ರಿ ಆಯುಕ್ತರಾಗಿ ಸೇವೆ ಮಾಡಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಹೊನ್ನಪ್ಪಗೌಡರವರೇ, ಈ ರ್ಯಾಬೀಸ್ ಡಯಾಗ್ನೋಸ್ಟಿಕ್ ಹಾಗೂ ಇತರ ಕೆಲವು ಮಹತ್ವದ ವಿಷಯಗಳ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವಿಶೇಷ ಪರಿಣತಿಯ ಮುಖಾಂತರ ಜ್ಞಾನವನ್ನು ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಡಾಕ್ಟರ್ ಶ್ರೀಕೃಷ್ಣ ಇಸ್ಲೂರವರೇ, ರಮೇಶ್ ಭಜಂತ್ರಿ ಅವರೇ, ಜಂಟಿ ನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ಅವರೇ, ಡಾಕ್ಟರ್ ಹುಲ್ಗಣ್ಣವರವರೇ, ಕರ್ನಾಟಕ ಪಶುವೈದ್ಯಕೀಯ ಸಂಘದ ಅಧ್ಯಕ್ಷರಾದ RY ಗುರಿಕಾರ್ ಅವರೇ, ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಪಶುವೈದ್ಯಕೀಯ, ಪಶು ಆರೋಗ್ಯ, ಪಶು ರಕ್ಷಣೆಯ ಕ್ಷೇತ್ರದಲ್ಲಿ ವಿಶೇಷ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಈಗಾಗಲೇ ಪ್ರೊಫೆಸರ್ ಸಂಕನೂರವರು ಮಾತನಾಡಿದರು, ಗುರಿಕಾರ್ ಅವರು ಮಾತನಾಡಿದರು. ಸಂಕನೂರವರು he has his own appreciation about the work being done by Department of Animal Husbandry. ಇದು ಹಾಗೆ ಇಂಥ ಸೆಮಿನಾರ್ಗಳು, ಇಂಥ ಸಮ್ಮೇಳನಗಳು ಇಫೆಕ್ಟಿವ್ ಆಗಬೇಕು ಅನ್ನೋದ್ರ ಬಗ್ಗೆ ಸಹಿತ ತಮ್ಮ ಸಲಹೆಗಳನ್ನು ನೀಡಿದ್ದಾರೆ. ನಾನು ಮೊಟ್ಟ ಮೊದಲು ಸುರೇಶ್ ನಾಡಗೌಡರಿಗೆ ಅಭಿನಂದಿಸ್ತೀನಿ. ಯಾಕೆ ಅಭಿನಂದಿಸ್ತೀನಿ ಅಂದರೆ, ನಾವು ಪಶುವೈದ್ಯಕೀಯ ಮಹಾವಿದ್ಯಾಲಯ ಇರಲಿಕ್ಕಾಗಿಯೂ ನಿಮ್ಮ ಹತ್ರ ಈ ಕಾನ್ಫರೆನ್ಸ್ ಮಾಡೋವಾಗ ಮಾಡಿರಲ್ಲ. ನೀವು ಮೊನೊಪಲಿ ವಿಲ್ ನಾಟ್ ರನ್, ಇಟ್ ಶುಡ್ ನಾಟ್. ಅಂದರೆ ಮಹಾವಿದ್ಯಾಲಯದವ್ರು ಯಾರಿದ್ದೀರಿ, ನಿಮಗೂ ನಾನು ಸಲಹೆ ಮಾಡೋದಿಷ್ಟೇ, ನಿಮ್ಮ ಕ್ಷೇತ್ರದವರು ನಿಮ್ಮಲ್ಲಿ ಬರಲಿಲ್ಲ ಅಂದರೆ ಇನ್ಯಾರು ನಿಮ್ಮ IT ಅವ್ರು ಯಾರು ಕಾನ್ಫರೆನ್ಸ್ ಮಾಡಕ್ಕೆ ಬರ್ತಾರೋ ನಿಮ್ಮಲ್ಲೇ. This is the lesson that we should take from RDPR University. I hope the veterinary college people who are here, they will take a lesson from this. ಮಾಡಬಾರ್ದು ಅಂತಲ್ಲ, RDPR is also should include animal husbandry. ಇವ್ರಿಗೂ ಇದು ಸಂಬಂಧ ಬರ್ತದೆ, ಆದರೆ ನಿಮಗೆ ಹೆಚ್ಚಿಗೆ ಸಂಬಂಧ ಬರ್ತದೆ. ಅದು ಇರಲಿ, ಮುಂದಿನ ಸಲ ಇದಕ್ಕಿಂತ ದೊಡ್ಡದು ಮಾಡ್ತೀವಲ್ರಿ, ಅವಾಗ ನಮ್ಮಲ್ಲಿ ಮಾಡ್ತೀನಿ ಅನ್ನೋ ಛಲ ನೀವು ಹೊತ್ಕೊಂಡು ಹೋದರೆ ಸಾಕು ನಮಗೆ. ಗೆಳೆಯರೇ, ನೀವೇನು ವಿಷಯಗಳನ್ನು ಇಟ್ಕೊಂಡಿದ್ದೀರಿ, ನನಗೆ ಅದರಿಂದ ಪೂರ್ಣ ಸಮಾಧಾನ ಇಲ್ಲ. ಯಾಕಂದರೆ ಐ ವುಡ್ ಲೈಕ್ ಟು ಬಿ ಲಿಟಲ್ ಸೆಲ್ಫಿಶ್. ನೀವು ನನ್ನೇನಾರ ಕೇಳಿದ್ರೆ ಅಥವಾ ನನಗೇನಾರ ಸಲಹೆ ಮಾಡುವಂಥ ಅವಕಾಶ ಸಿಕ್ಕಿದ್ರೆ, ನಮ್ಮ ಉತ್ತರ ಕರ್ನಾಟಕದೊಳಗೆ, ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ, ಬೆಳಗಾವಿ ವಿಭಾಗದೊಳಗೆ ಯಾಕೆ
ಹೈನುಗಾರಿಕೆ ಬೆಳೀತಾ ಇಲ್ಲ. Why are we not growing in animal husbandry? Why we are so slow in growth of dairy industry? ಇತ್ತಾಗ ಮಹಾರಾಷ್ಟ್ರದೊಳಗೆ ಭಾರಿ ಜೋರಾಗಿ ಬೆಳೀತದೆ. ಕೋಲಾರ, ಮಂಡ್ಯ, ಬೆಂಗಳೂರು ರೂರಲ್, ತುಮಕೂರು, ಇಲ್ಲೆಲ್ಲ ಅಲ್ಲಿ ಜನರ ಬದುಕು ಕೃಷಿಗಿಂತ ಹೆಚ್ಚು ಹೈನುಗಾರಿಕೆ ಮೇಲೇ ಅವಲಂಬಿತ ಆಗ್ಯದ. ಅವ್ರಿಗೆ ಕೃಷಿಗಿಂತ ದುಪ್ಪಟ್ಟು ಯಾಕೆ ಇನ್ನೊಂದು 3 ಪಟ್ಟು ಅಂದರೆ ಅಷ್ಟು ಹೆಚ್ಚಿಗೆ ಹೈನುಗಾರಿಕೆಯಿಂದ ಬರ್ತಾ ಇದೆ. ನಮ್ಮಲ್ಲಿ ನಾಟ್ ಈವನ್ 50% ಆಫ್ ವಾಟ್ ವಿ ಗೆಟ್ ಫ್ರಮ್ ಅಗ್ರಿಕಲ್ಚರ್. ಏನು, ವೇರ್ ಆರ್ ವಿ ಫೇಲಿಂಗ್? ವೈ ಆರ್ ವಿ ಫೇಲಿಂಗ್? ನಮ್ಮಲ್ಲಿ ಹುಲ್ಲಿಲ್ರಿ? ನೋ, ದ್ಯಾಟ್ ಈಸ್ ನಾಟ್ ದಿ ರೀಸನ್. ನಮ್ಮಲ್ಲಿ ಎಷ್ಟು ಹುಲ್ಲು ಐತಿ ಅಷ್ಟೇ ಹುಲ್ಲು ಕೋಲಾರದಾಗ ಐತಿ. ನಮ್ಮಲ್ಲಿ ಎಷ್ಟು ಬಿಸಿಲು ಐತಿ ಅದಕ್ಕಿಂತ ಹೆಚ್ಚಿಗೆ ಬಿಸಿಲು ಕೋಲಾರದಾಗ ಐತಿ. ನಮಗೆ ಕೋಲಾರಕ್ಕೆ ಇನ್ನೂ ವಿ ಆರ್ ಬೆಟರ್. ಅಲ್ಲಲ್ಲಿ ಹಳ್ಳ ಹರಿತಿರ್ತಾವೆ, ಕೆರೆ ನೀರು ನಿಂತಿರ್ತೈತಿ, ಮತ್ತೊಂದು ಇರ್ತೈತಿ. ವಿ ಹ್ಯಾವ್ ಇನಫ್ ವಾಟರ್ ಫಾರ್ ಎನಿಮಲ್ಸ್. ಆದರೆ ನಾವು ಹೈನುಗಾರಿಕೆಯನ್ನು ಬೆಳೆಸೋದರಲ್ಲಿ ವಿಫಲರಾಗಿದ್ದೇವೆ. ನೀವು ಇತ್ತೀಚೆಗೆ ಒಂದು ಸಭೆಯಲ್ಲಿ ನಮ್ಮ ಭಾಗಕ್ಕೆ ಬಂದಾಗ ವಿವೇಕಾನಂದ ಸಭಾಭವನದೊಳಗೆ ಮುಖ್ಯಮಂತ್ರಿಗಳು ಹೇಳಿದರು, ಸಿದ್ದರಾಮಯ್ಯನವರು, ನಿಮ್ಮಲ್ಲಿ ಯಾಕೆ ಕೃಷಿಕನ ಉತ್ಪನ್ನ ಹೆಚ್ಚಿಗೆ ಆಗ್ತಾ ಇಲ್ಲ ಅಂದರೆ, ಗ್ರಾಮೀಣ ಭಾಗದ ಜನರ ಸಂಪತ್ತು ಹೆಚ್ಚಿಗೆ ಆಗ್ತಾ ಇಲ್ಲ ಅಂದರೆ ನೀವು ಹೈನುಗಾರಿಕೆಯನ್ನು ಅಲಕ್ಷ್ಯ ಮಾಡಿದ್ದೀರಿ. ಹೈನುಗಾರಿಕೆ ಕಡೆ ನಿಮ್ಮ ಲಕ್ಷ್ಯ ಇಲ್ಲ. ನೀವು ಅದನ್ನು ಎಲ್ಲಿವರೆಗೆ ಬೆಳೆಸೋದಿಲ್ಲ ಅಲ್ಲಿವರೆಗೆ ನಿಮ್ಮಲ್ಲಿ ಕೌಟುಂಬಿಕ ಆದಾಯ ಜಾಸ್ತಿ ಆಗೋದಿಲ್ಲ. ವಾಟ್ he said was 100% truth. But what, why, where are we erring? Whether that subject is there here in this conference or otherwise, I would like you to bestow your attention. ತಾವು ತಮ್ಮ ಗಮನವನ್ನು ಈ ವಿಷಯದ ಕಡೆ ಕೊಟ್ಟು ಅದರ ಬಗ್ಗೆ ಚರ್ಚೆ, ಚಿಂತನೆ ಆಗಬೇಕು ಅಂಥೇಳಿ ನಾನು ಭಾವಿಸ್ತೇನೆ. ಬಂಧುಗಳೇ, ನಾವೇನೇ ಹೇಳ್ಬೋದು, ಕರ್ನಾಟಕದಲ್ಲಂತೂ ಎನಿಮಲ್ ಹಸ್ಬೆಂಡ್ರಿ ಈಸ್ ಸ್ಟಿಲ್ ನಾಟ್ ಫುಲ್ಲಿ ಕೇರ್ಡ್ ಡಿಪಾರ್ಟ್ಮೆಂಟ್. ಪೂರ್ಣ ಕಾಳಜಿ ಮಾಡಿರತಕ್ಕಂಥ ಇಲಾಖೆ ಇದಲ್ಲ. ಇದನ್ನು ಇನ್ನೂ ನೀವೆಲ್ಲರೂ ಕ್ಷೇತ್ರದಾಗಿರೋರು ಈ ಪಶು ಸೇವೆಯ ಮೂಲಕ ಭಾಳ ಗೌರವದಿಂದ, ಘನತೆಯಿಂದ, ನಿಮ್ಮದೇ ಆಗಿರ್ತಕ್ಕಂಥ ಅಭಿಮಾನದಿಂದ ಕೆಲಸ ಮಾಡ್ತಾಯಿದ್ದೀರಿ. ಆದರೆ ದಿ ಗೌರ್ಮೆಂಟ್, ದ ಡಿಪಾರ್ಟ್ಮೆಂಟ್ಸ್, ದಿ ಅದರ್ ಡಿಪಾರ್ಟ್ಮೆಂಟ್ಸ್ are not treating your department on par with other departments. ಈಗ ಅದು ನೀವು ಒಪ್ತೀರಿ ಅಂದಂಗೆ ಆಯ್ತು. ಇಲ್ಲರಿ ಹಂಗೇನಿಲ್ಲ, ನೀವೆಲ್ಲಿ ನಮ್ಮ ಕೂಡ ಜಗಳಕ್ಕೆ ಬರ್ತೀರಿ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ಈಗ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಕೊಡುವಂಥ ಕಾಳಜಿ, IT ಡಿಪಾರ್ಟ್ಮೆಂಟಿಗೆ ಕೊಡುವಂಥ ಕಾಳಜಿ, ಯಾಕೆ ಅಷ್ಟೇ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಕೊಡುವಂಥ ಕಾಳಜಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಕೊಡ್ತಾ ಇಲ್ಲ. ನಿಮ್ಮ ರಿಕ್ವೈರ್ಮೆಂಟು ಅಥವಾ ನಿಮ್ಮದು ಏನು ಜನರಿಗೆ ರಿಕ್ವೈರ್ಮೆಂಟ್ ಇದೆ, ನಮಗೇನು ಡಾಕ್ಟರ್ಸ್ ಬೇಕು, ಡಾಕ್ಟರ್ಸ್ ನಿಮ್ಮಲ್ಲಿ ಕ್ಯೂ ಹಚ್ಚಿಕೊಂಡು ಖಾಲಿ ಇದ್ದಾಗೂ ಸಹಿತ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ನಾವು. ಒಮ್ಮೆಲ್ಲ 2 ಸಲ ಅಲ್ಲ, 10 ಹಲವಾರು ಬಾರಿ ಇದೆಲ್ಲ ನಡೆದಿರೋದನ್ನು ನೀವು ಅನುಭವಿಸಿದ್ದೀರಿ, ನಾವು ನೋಡಿದ್ದೀವಿ. ಇದು ಒಂದು ಕಡೆ. ಆದರೆ
ನಿಮಗೆ ಗೌರವ ಸಾಕಷ್ಟು ಪ್ರಮಾಣದೊಳಗದ. ಐ ಡೋಂಟ್ ನೋ ವೆದರ್ ಯು ಅಗ್ರಿ ಆರ್ ಅದರ್ವೈಸ್. ಯಾರು ಪಶುಗಳ ಮೇಲೆ, ಪ್ರಾಣಿಗಳ ಮೇಲೆ, ನಮ್ಮ ಎತ್ತಿನ ಮೇಲೆ, ಎಮ್ಮೆ ಮೇಲೆ, ಆಕಳದ ಮೇಲೆ ಪ್ರೀತಿ ಅದಾರ, ಅವರು ನಿಮ್ಮನ್ನು ಈ ಮನುಷ್ಯರನ್ನ, ಮಕ್ಕಳನ್ನ ನೋಡುವಂಥ ವೈದ್ಯರಿಗೆ ಏನು ಗೌರವ ಪ್ರೀತಿ ಕೊಡಬೇಕು, ಆ ಘನತೆ ಕೊಡಬೇಕು, ಆ ಘನತೆಯನ್ನು ಕೊಡ್ತಾರೆ. ನಾನು ನಮ್ಮ ಊರಿನ ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ಬಂಡಿ ಅಂತೊಬ್ಬರು, ಕುರಿಯವರನ್ನೋರು, ಇಬ್ಬರು ಡಾಕ್ಟರ್ ಇದ್ದರು, ಆಗೋದ್ರು ಅವರು. See, they are remembered even after 30 years. I remember myself, ಆ ಡಾಕ್ಟ್ರು ನಮ್ಮ ಎತ್ತು ನೋಡಕ್ಕೆ ಬಂದ ಅಂದರೆ, ಮೈ ಮದರ್ ವಾಸ್ ಟು ಇನ್ಸ್ಟ್ರಕ್ಟ್ ಮೀ. ಡಾಕ್ಟ್ರ್ ಬಂದರು, ಅಲ್ಲಿ ಜಮಖಾನ ಹಾಸ್ರಿ, ಅಲ್ಲಿ ತೆಕ್ಕೆ ಇಡ್ರಿ, ಡಾಕ್ಟ್ರನ್ನ ಕರ್ಕೊಂಬರ್ರಿ. ದಿಸ್ ಈಸ್ ದಿ love and affection that you get from those who love animals. ಯಾರು ಪ್ರಾಣಿಗಳನ್ನು ಪ್ರೀತಿ ಮಾಡ್ತಾರೆ ಅವರು ನಿಮ್ಮನ್ನು ವಿಶೇಷವಾಗಿ ಗೌರವಿಸ್ತಾರೆ. ಅದನ್ನು ನೀವೆಲ್ಲರೂ ಅನುಭವಿಸಿರ್ತಕ್ಕಂಥವ್ರೆ. ಅದು ನಿಮಗೆ ಉಳಿದ ಸಮಾಜದೊಳಗೆ, in administrative system, in general social life, you are not getting that level of importance and dignity, for which you will have to introspect and say. ಅದಕ್ಕೆ ನೀವು ಏನು ಮಾಡಕತ್ತೀರಿ? ಎಲ್ಲಿರಿ ಎತ್ತು ಎಮ್ಮೆ ಸೇವೆ ಮಾಡ್ಕೊತ ಕುಂತೀವಿ ಅಂದ್ರೆ ಡಾಕ್ಟರ್ ಅಂತ ಹೇಳ್ಕೊಳ್ಳೋದ್ರೊಳಗೆ ಇದಾಗತ್ತೆ. ಆ ಬೆಂಗಳೂರಿಗೆ ಎಲ್ಲರೂ ಹೋಗಿ ಒಂದು ನಾಯಿ ಸಲುವಾಗಿ ಒಂದು ದವಾಖಾನೆ ತೆಗೆದೆ ಅಂದ್ರೆ ಅಲ್ಲಿ ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಕಾರ್ ಬಂದು ನಿಲ್ತಾವೆ ಅಂಥೇಳಿ ಭಾಳ ಮಂದಿ ಅಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಚಾಲು ಮಾಡಿರಿ ನೀವೀಗ. ಫ್ರೆಂಡ್ಸ್, ನೋಡಿ, ನಾವು ಎಲ್ಲರೂ ಇಂಟ್ರಾಸ್ಪೆಕ್ಟ್ ಮಾಡಬೇಕು. ಈಗ ಒಂದು ಪೆಟ್ಟಿಗೆ ಎಷ್ಟು ಖರ್ಚು ಮಾಡ್ತೀವಿ, ಅದರ ಗಿರ್ದ ಯಾಕೆ 1/10 we are not spending on productive animal. ಅದು ಎತ್ತಿನ ಮೇಲೇ ಇರಲಿ, ಆಕಳದ ಮೇಲೇ ಇರಲಿ, ಎಮ್ಮೆ ಮೇಲೇ ಇರಲಿ. ಆರ್ ವಿ ಸ್ಪೆಂಡಿಂಗ್? ವೆದರ್ ಇಟ್ ಈಸ್ ಮೆಡಿಕಲ್ ಕೇರ್, ವೆದರ್ ಇಟ್ ಈಸ್ ಅದರ್ ಪ್ರಿವೆನ್ಷನ್ ಆ್ಯಕ್ಟಿವಿಟಿ, ವೆದರ್ ಇಟ್ ಈಸ್ ಫುಡ್, ಖರ್ಚು ಮಾಡ್ತೇವೇನ್ರಿ ನಾವು? ಮಾಡೋದಿಲ್ಲ. ಹೂ ಇಸ್ ಟು ಬೆಲ್ ದ ಕ್ಯಾಟ್? ಯಾರು ಹೇಳಬೇಕು? ನಾಯಿಗೆ ಹೆಚ್ಚಿಗೆ ಮಾಡ್ತೀರಿ ನೀವು ಅಂಥೇಳಿ ನಾವು ಬೆಂಗಳೂರಿಗೆ ಹೇಳಿದ್ವಿ ಅಂದರೆ ನಮಗೆ ಚೀತು ಅಂತಾರೆ. ಮುಂಜಾನೆ ಅವರು ನಮ್ಮ ಕೂಡ ವಾಕಿಂಗ್ ಬಂದ್ರಂದ್ರೆ ಬಗಲಾಗ ಒಂದು ನಾಯಿ ಮರಿ ಹಿಡ್ಕೊಂಡು ಬಂದಿರ್ತಾರೆ ಅವರು. ಯಾಕೆ? ವೈ ಆರ್ ವಿ ಕೀಪಿಂಗ್ ಕ್ವೈಟ್? ಐ ಆಮ್ ನಾಟ್ asking this question to you all. ಏನು ಹೊನ್ನಪ್ಪಗೌಡ್ರು ಅಂಥವ್ರದ್ದು ಏನು ಈಗ ಸರ್ವಿಸ್ ಮುಗಿತೆ, ಎಮ್ಮೆ ಮೇಲೆ ಹೆಚ್ಚಿಗೆ ಖರ್ಚು ಮಾಡಿರಿ, ನಾಯಿ ಮೇಲೆ ಏನು ಮಾಡ್ತೀರಿ ಅಂತ ನೀವು ಅಂದ್ರೆ ಅದಕ್ಕೆ ಮಹತ್ವ ಬರ್ತೈತಿ. ಈ ಸಂಕನೂರು ಅಂದರು ಅಂತ ತಿಳ್ಕೊರೆ, ನಮ್ಮ ಸರ್ಕಾರ ಮಾಡಿದ್ರ ಮೇಲೆ ಒಂದು ಏನರ ಗೂಬೆ ಕುಂಡ್ರಸೋರು ಬಿಡು ಅಂತ ನಾವು ಅಂತೀವಿ. ನಾವು ಅಂದ್ವಿ ಅಂದ್ರೆ ಮೋದಿ ಮೇಲೆ ಗೂಬಿ ಕುಂಡ್ರಸಾಕಿ ಇವ್ರು ಹಿಂಗೆ ಅನ್ನಕತ್ತಾರ ಅಂತ ಅವ್ರು ಅಂತಾರೆ. ಎಲ್ಲಿ ಅತ್ಯಂತ ಉಪಯುಕ್ತ ಆಗಿ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡೋದ್ರೊಳಗೆ ಪಾಲುದಾರರಾಗಿವೆ, ಅವುಗಳಿಗೆ ಕಾಳಜಿ ಮಾಡ್ತಕ್ಕಂಥ, ಅವುಗಳಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಬಲ ತುಂಬತಕ್ಕಂಥ ಕೆಲಸ ಆಗಬೇಕು. ಇದೇನು ಬರೀ ನಿಮ್ಮ ದನದ ಸಲುವಾಗಿ, ಪ್ರಾಣಿ ಸಲುವಾಗಿ
ಅಷ್ಟೇ ಅಂತಲ್ಲ, ಈಗ ನೋಡಿ ರೈತ ಏನು ಬೆಳಿತಾನೆ ಅವನು ನೈಜ ಸಂಪತ್ತನ್ನು ಸೃಷ್ಟಿ ಮಾಡುವವನು. ಈಸ್ ಅ ವೆಲ್ತ್ ಕ್ರಿಯೇಟರ್, ಬಟ್ he is cared less. He is not taken into consideration in many of the welfare programs. He is not given the share that he deserves. ಆದರೆ ನಾವು ಕೆಲವರು ಹೇಳ್ತಿರ್ತಾರೆ, ಅನ್ನಭಾಗ್ಯ ಕೊಟ್ಟೇವಿ ನಾವು, ಈ ಕುದುರೆಗೆ ನಾವು ಕಾಳು ಇಡ್ತೀವಿ, ಹುಳ್ಳಿ ಕಾಳು ಇಡ್ತೀವಿ, ಯಾಕಂದ್ರೆ ಮುಂಜಾನೆ ಓಡಾಕಬೇಕಂದ್ರೆ ಟಾಂಗ ಕಟ್ಟಾಕಬೇಕು. ಯು ಆರ್ ನಾಟ್ ಗಿವಿಂಗ್ ಎ ಚಾರಿಟಿ. ನೀವು ಅವನಿಗೆ ದಾನ ಕೊಡ್ತಾ ಇಲ್ಲ, ಅವನಿಗೆ ಪುಕ್ಕಟ ಕೊಡ್ತಾ ಇಲ್ಲ. ಅವನು ನಾಳೆ ಮುಂಜಾನೆ ದುಡಿಸ್ಬೇಕಾಗಿದೆ. ನೀವು ದುಡಿಯೋದಕ್ಕೆ ಈ ಸಮಾಜ ನೀಡುವಂಥ ಆ ಕನಿಷ್ಠ ಬಲ, ಅದು ಹೆಂಗೆ ರೈತಗೆ ಹಂಗೆ ಮಾಡ್ತೇವೋ ಅದೇ ತೆರನಾಗಿ ಇವತ್ತು ಉತ್ಪಾದನೆ ಮಾಡ್ತಕ್ಕಂಥ ಪ್ರಾಣಿಗಳು, ದನಗಳು, ಅದು ಎಮ್ಮೆ ಇರ್ಬೋದು, ಆಕಳ ಇರ್ಬೋದು, ನಮ್ಮ ಕೃಷಿ ಉತ್ಪನ್ನ ಮಾಡೋದಕ್ಕೆ ಕೆಲಸಕ್ಕೆ ಬರ್ತಕ್ಕಂಥ ಎತ್ತಿರ್ಬೋದು, ಇವೆಲ್ಲವುಗಳಿಗೆ ನಾವು ಏನು ಮಾಡ್ತಾಯಿದ್ದೀವಿ, ಇದು ಭಾಳಷ್ಟು ಕಡಿಮೆ ಇದೆ ಅನ್ನೋದನ್ನು ಇವತ್ತು ನಿಮ್ಮಿಂದ ಈ ಬೆಳಗಾವಿ ಮಟ್ಟದ ತಾಂತ್ರಿಕ ಸಮ್ಮೇಳನದಿಂದ, ದೀಸ್ ಆರ್ ದಿ ಡೆಫಿಷಿಯನ್ಸೀಸ್ ಇನ್ ಕರ್ನಾಟಕ. ನಾವು ಕುರಿಗಳ ಸಂಗ್ರಹ, ಕುರಿಗಳ ಸಾಕಾಣಿಕೆ, ಅದಕ್ಕೆ ಇವೆಲ್ಲ ಮಾಡಬೇಕಾಗಿತ್ತು, ಮಾಡಿಲ್ಲ. ಈಗ ನೋಡ್ರಿ, ಈಗ ಬೆಂಗಳೂರಾಗ ಇವನ್ ಆ್ಯಂಬುಲೆನ್ಸ್ ಹ್ಯಾವ್ ಸ್ಟಾರ್ಟೆಡ್ ಟು ಟೇಕ್ ಡಾಗ್ಸ್. ನಾವು ಇಷ್ಟು ಕುರಿ ತಂಡ ಬಿಟ್ಟು ತಂದು ಬಿಡಿಸಿರ್ತೇವಲ್ಲ, ಕುರಿ ಹಿಂಡು ಅಲ್ಲಿ ಬಿಡಿಸಿರ್ತೇವಲ್ಲ, ಈಗೇನೋ ವೆಟರ್ನರಿ ಆ್ಯಂಬುಲೆನ್ಸ್ ಅಂತ ಈಗ ಕಾಣಕತ್ತಾವ ಅಲ್ಲೇ. ಅದು 25 ಕಿಲೋಮೀಟ್ರ್ ಮೇಲೆ ಕುರಿ ಹಿಂಡಿತ್ತಂದ್ರೆ ಅಲ್ಲಿಗೆ ಆ್ಯಂಬುಲೆನ್ಸ್ ಹೋಗುವಂಗೆ, ಅಲ್ಲಿ ಅವರು ನಿಮಗೆ ಫೋನ್ ಮಾಡುವಂಗೆ ಕಾಲ್ ಬರಬೇಕಲ್ಲ. ಯಾಕೆ ಬಂದಿಲ್ಲ ಅನ್ನೋದಕ್ಕೆ ನೀವು ಚರ್ಚೆ ಮಾಡಿ, ನೀವು ಚಿಂತನೆ ಮಾಡಿ. ನಮ್ಮ ಬಜೆಟ್ ಈಗೇನು 6ನೇ ತಾರೀಕಿಗೆ ಬರ್ತೈತಿ. ನೀವು ಇವತ್ತು ಚರ್ಚೆ ಮಾಡಿ ಅಗದಿ ನೀಟಾಗಿ ನೋಟ್ ಮಾಡಿ ತಂದು ನಾಳೆ ನಾಡ್ದು ಕೊಟ್ರಿ ಅಂದರೆ ಏನರ ಇವತ್ತು ನೀವೆಲ್ಲರೂ ಇಲ್ಲಿ ಕೂಡಿದ್ರದ್ದು ನೆನಪುಳಿಯೋಂಗೆ ರಾಜ್ಯದೊಳಗೆ ಮಾಡೋದಕ್ಕೆ ಪ್ರಯತ್ನವನ್ನು ನಾನು ಸಂಪೂರ್ಣರವರು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ನಾಡ್ಗೌಡ್ರೆ, ತಮಗೊಂದು ಸಲಹೆ ಮಾಡೋದಕ್ಕೆ ಬಯಸ್ತೇನೆ. ನಾನು ಐ ರಿಯಲಿ ಕಾಂಪ್ಲಿಮೆಂಟ್ ಯು. ಈಗಾಗಲೇ ನಾನೊಂದು 4-5 ಕಾನ್ಫರೆನ್ಸಿಗೆ ಅಟೆಂಡ್ ಆದೆ. The one which impressed me more was Rural Development Thinkers Conference. ಏನು ಪಂಚಾಯತ್ ರಾಜ್ಯ ವ್ಯವಸ್ಥೆಗಳ ಸಬಲೀಕರಣಕ್ಕಾಗಿ ಇಲ್ಲೊಂದು ರಾಷ್ಟ್ರಮಟ್ಟದ ಸಮ್ಮೇಳನ ಕುರಿತು, ಆಲ್ ಇಂಡಿಯಾ ಪಂಚಾಯತ್ ಪರಿಷತ್. ಅದು ದ್ಯಾಟ್ ಇಂಪ್ರೆಸ್ಡ್ ಮೀ ಲಾಟ್. ಈಗ ಇವತ್ತಿಲ್ಲಿ ಈ ಪ್ರಾದೇಶಿಕ ಸಮ್ಮೇಳನ ಇದೆ, ನಿಮ್ಮ ವೆನ್ಯೂದೊಳಗೆ ಆಗ್ತಾಯಿದೆ. ಟೇಕ್ ಅಸಿಸ್ಟೆನ್ಸ್ ಫ್ರಮ್ ದೆಮ್, ಗಿವ್ ಯುವರ್ ಯೂನಿವರ್ಸಿಟಿ ಅಸಿಸ್ಟೆನ್ಸ್. ಈ ಸಮ್ಮೇಳನಗಳು ಏನಾಗ್ತಾವೆ, ಇವೆಲ್ಲ ಏನಾಗ್ತಾವೆ ಅಂದರೆ ಕೊನೆಗೆ ಮತ್ತು ಅವರು ತಮ್ಮ ಸ್ಕೇಲ್ ಎಷ್ಟು ಹೆಚ್ಚಿಗೆ ಮಾಡಬೇಕು, ಯಾವಾಗ ಎಲ್ಲೇ ಅವ್ರಿಗೆ ಅನ್ಯಾಯ ಆಗ್ಯದ, ಪ್ರಮೋಷನ್ಸ್ ಎಲ್ಲಿ ನಿಂತಾವು, ಇಂಥವು ಅಷ್ಟು ಬರ್ಕೊಂಡು ಅವನ್ನ ಹೈಲೈಟ್ ಮಾಡ್ಕೊತ ಇರ್ತಾರೆ. ಏನು ಅಕಾಡೆಮಿಕ್ ಡಿಸ್ಕಷನ್ ಆಗಿ ನಿರ್ಣಯಗಳಾಗ್ತವೆ, ಅವುಗಳ ಬಗ್ಗೆ
a small booklet, if possible, a video pen drive, ಅವನು ಕೂಡಿ ಮಾಡಿ ಕೊಟ್ಟರೆ ಅಂತಂದ್ರೆ ನಿಮ್ಮವ್ರದ್ದು ಅಸಿಸ್ಟೆನ್ಸ್ ಇರಲಿ, ಅವ್ರಿಗೆ ಗೈಡೆನ್ಸ್ ಇರಲಿ, ಅವ್ರು ಮಾಡ್ಕೋತಾರೆ. ಇಟ್ ವಿಲ್ ನಾಟ್ ಬಿ ಎ ಬಿಗ್ ಮನಿ, ಮಾಡ್ಕೋತಾರೆ. ಇಲ್ಲದೆ ಹೋದರೆ ಈ ಸಮ್ಮೇಳನ ಆಗಿದ್ದು ಪೇಪರ್ನಾಗ ಯಾರು ಕವರ್ ಮಾಡಿದರೆ, ಇವತ್ತೇನೋ ಸೀನಿಯರ್ಸ್ ಕುಲಕರ್ಣಿಯವ್ರಂಥವ್ರು ಜರ್ನಲಿಸ್ಟ್ ಬಂದಾರೆ, ಇಲ್ಲಾಂದ್ರೆ ಅವರು ಬರಲಿಲ್ಲ ಅಂದರೆ ನೀವು ಒಂದು ಏನು ಓದಿ ಕೊಡ್ತೀರಿ, ಅದು ಮಾತ್ರ ಇಟ್ಕೊಂಡು ನೀವು ಮಾತಾಡಿದ್ದು ಇದರ ರೂಮಿಗೆ ಮಾತ್ರ ಉಳಿತದೆ. ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಪ್ರೊಸೀಡಿಂಗ್ಸ್ ಅಲ್ಲ ಅದು. ಬುಕ್ಲೆಟ್ ಆನ್ ದಿಸ್ ಪರ್ಟಿಕ್ಯುಲರ್ ಕಾನ್ಫರೆನ್ಸ್, ವರ್ಕ್ಶಾಪ್, ಸೆಮಿನಾರ್ ಮಾಡುವಂಥದ್ದಾದರೆ let that be a publication of your university also. That will go a long way. ಯಾಕಂದರೆ since you are attracting more number of expert people in the field, ಇದು ಸಾಧ್ಯ ಆಗ್ಬೋದೇನೋ ಅಂಥೇಳಿ ನಾವು ವಿಚಾರ ಮಾಡಬೇಕು ಅಂಥೇಳಿ ನಾನು ನೆನಪಾರೋಕ್ಕಿಂತ ಮೊದಲೇಕೆ ಅಂಥೇಳಿ ಇವತ್ತು ತಮ್ಮ ಎದುರಿಗೆ ಅದನ್ನು ಹೇಳಿದೆ. ಬಂಧುಗಳೇ, ನಾನು ತಮಗೆ ಏನು ವಿಚಾರ ಮಾಡಬೇಕು, ನಿಮ್ಮಿದ್ರಿಗೊಂದು ದೊಡ್ಡದು ಸಮಸ್ಯೆ ಐತಿ ಇವತ್ತು. ನೀವು ನಮ್ಮ ತಾಲೂಕಿನಾಗ, ನಮ್ಮ ಜಿಲ್ಲಾದೊಳಗೆ, ನಮ್ಮೂರು ಹಿಡ್ಕೊಂಡು ಇವರೆಲ್ಲ ನಮ್ಮ ಜಿನಗಿ, ನಮ್ಮ ಗುರಿಕಾರ, ಇವನ್ನ ನಟರಾಜವರು, ಆಮೇಲೆ ಹುಲ್ಗಣ್ಣವರು, ಇವರೆಲ್ಲರೂ ಇಲ್ಲ ನಮ್ಮೂರು ಹಳೆಯರು ಹೌದು, ಇಲ್ಲ ಅಣ್ಣ ತಮ್ಮರು ಹೌದು. ಅವ್ರನ್ನ ಕೇಳ್ರಿ, ನಮ್ಮೂರಾಗೀಗ ಯಾರ ಮನೆಯಾಗ 6 ಎತ್ತದವು, 4 ಎತ್ತದವು? ಯು ವಿಲ್ ನಾಟ್ ಫೈಂಡ್ 2 pair of bullocks. ಏನಾಯ್ತು ನಮ್ಮದು ಕಮ್ತ? ಪ್ರಾಣಿ ಸಂಪತ್ತು ಮೂಲಕ ಏನು ಕೃಷಿ ಸಂಪತ್ತು ಹೆಚ್ಚಾಗ್ತಿತ್ತು, ಅದು ಇವತ್ತು ಸಂಪೂರ್ಣ ಕ್ಷೀಣಿಸಿ ಹೋಗಿದೆ. ಎತ್ತು ಈಗ ನಮ್ಮದು ದೊಡ್ಡ ಕಮ್ಮತ್ತು ಅನ್ನೋರು ನಾವು ಎತ್ತ ತೆಗೆದುಬಿಟ್ಟೇವೆ. ನಮ್ಮ ಸೈಜಿನ ಕಮ್ಮದವ್ರು ಯಾರೂ ಇಲ್ಲ. ನನ್ನ ಮಗ ಎತ್ತು ನೋಡ್ಬೇಕಾದ್ರೆ ಪ್ರದರ್ಶನಕ್ಕೆ ಹೋಗ್ಯಾರ ನೋಡ್ಬೇಕು, ಇಲ್ಲ ಬಾಜುಕಿನ ಮನೆಗೆ ಹೋಗ್ಯಾರ ನೋಡ್ಬೇಕು. ಸೊ ದೀಸ್ ಆರ್ ದಿ ಹಾರ್ಡ್ ಫ್ಯಾಕ್ಟ್ಸ್ ಆಫ್ ಎ ರೂರಲ್ ಲೈಫ್. ಬಟ್ ವಿ ಆರ್ ಸ್ಟಿಲ್ ಅಗ್ರಿಕಲ್ಚರಲ್ ವಿಲೇಜ್. ನಾವು ಗೆಳೆಯರೆಲ್ಲರೂ ವಿಚಾರ ಮಾಡಿದೆವು, ಯಾಕೆ ಎಲ್ಲರೂ ಎತ್ತು ತೆಗೆದು ಬಿಡಾಕತ್ತಾರ, ಯಾಕೆ ಕಮ್ತಕ್ಕೆ ಇವರು ಇಷ್ಟು ಅಲಕ್ಷ್ಯ ಮಾಡ್ತಾರೆ? ಅಲಕ್ಷ್ಯ ಅಂತಲ್ಲ, ಯಾಕಿಷ್ಟು ತೊಂದರೆ ಆಗಿದೆ ಅಂದರೆ ನೋಡಿರಿ, ಅಲ್ಟಿಮೇಟ್ಲಿ ನೀವು ಬಹುತೇಕ ಈ ಕೋರ್ಸಿಗೆ ಬರ್ಬೇಕಂದ್ರೆ ನೀವು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದವರಿದ್ದರಷ್ಟೇ ಈ ಕೋರ್ಸಿಗೆ ಬರ್ತಾರೆ. ಇರಲಿಲ್ಲ ಅಂದರೆ ಯಾವ್ದಾರು ಬೇರೆ ಕೋರ್ಸ್ ಹಿಡ್ಕೊಂಡು ಹೋಗ್ತಾರೆ ಅವರು. ಸಗಣಿ ಬಳಿಯೋದು ಏನೈತಲ್ಲ, ದ್ಯಾಟ್ ಈಸ್ ಮೋಸ್ಟ್ ಡಿಫಿಕಲ್ಟ್ ಜಾಬ್. ಎವ್ರಿ ಒನ್ ರನ್ ಅವೇ ಫ್ರಮ್ ದಿಸ್ ಎನಿಮಲ್ ಹಸ್ಬೆಂಡ್ರಿ, ಪಶುಸಂಗೋಪನೆಯಿಂದ ದೂರ ಯಾಕೆ ಹೋಗ್ತಾರ ಅಂದರೆ ಆ ಸಗಣಿ ಬಳಿಯೋದು ಅವ್ರಿಗೆ ಬೇಡಾಗೈತಿ. ಅದ್ರಾಗ ಸ್ವಲ್ಪ ಸ್ಥಿತಿವಂತರು, ಸ್ವಲ್ಪ ಬೇರೆ ಆದಾಯ ಇತ್ತು ಅಂದರೆ ಅವ್ರು ಯಾರೂ ಪ್ರಾಣಿ ನಡೆದಲ್ಲ ಸಗಣಿ. ಯಾಕಂದ್ರೆ ಈಗ ಹಳ್ಳ್ಯಾಗ ನೀವು ಆಳು ಮಾಡ್ಕೋಬೇಕು ಅಂದ್ರೆ ಸಗಣಿ ಬೆಳೆಯೋಕೆ ಆಳು ಸಿಗೋದು ಕಠಿಣ ಐತೆ. ಇದು ವಾಸ್ತವಿಕ ಸ್ಥಿತಿ ಇದ್ದಾಗ ನಾವೆಲ್ಲರೂ ಏನು ವಿಚಾರ ಮಾಡೀವಿ, ಎಸ್ ಇದಂತೂ ಖರೇನಾ, ನಾವು ನಮ್ಮ ಮಕ್ಕಳನ್ನ ಸಗಣಿ ಬೆಳೆಯೋಕೆ ಹಚ್ಚೋದಿಲ್ಲ, ಸಗಣಿ ಬೆಳೆಯೋದು ಎಕರೆಕೆ ಮಾಡೋಕ್ಕೆ ಹಚ್ಚೋದಿಲ್ಲ, ಅಥವಾ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ನೋಡೋದಿಲ್ಲ. ಅದಕ್ಕಾಗಿ ನಾನು ಒಂದು ಕಡೆ ಇವರೆಲ್ಲರೂ ಮಾತು ಕೇಳಿ, ನಮ್ಮ ಗದಗಿನ ಆ್ಯನಿಮಲ್ ಹಸ್ಬೆಂಡ್ರಿ ಅವ್ರ ಮಾತು ಕೇಳಿಕೊಂಡು ಒಂದು ಕ್ಯಾಟಲ್ ಹಾಸ್ಟೆಲನ್ನು ತೆಗೆದ್ವಿ ನಾವು. ದನಗಳ ವಸತಿ ನಿಲಯ. ಆಬ್ಜೆಕ್ಟ್ ಏನಿತ್ತು ಅಂದರೆ, ನಾನು ನನ್ನ ಎತ್ತು ಹೋದ ಅಲ್ಲಿ ಕಟ್ಟಬೇಕು,
ಹೊಲಕ್ಕೆ ಹೋಗೋ ಮುಂದೆ ಅವ್ನು ಬಿಚ್ಕೊಂಡು ಹೋಗ್ಬೇಕು. ಮತ್ತು ಕೆಲಸ ಮಾಡಿ ವಾಪಸ್ ಬಂದ ಮೇಲೆ ಇಲ್ಲೇ ವಸತಿ ನಿಲಯದೊಳಗೆ ಕ್ಯಾಟಲ್ ಹಾಸ್ಟೆಲ್ನೊಳಗೆ ಅವನು ಕಟ್ಟಿ ಮನೆಗೆ ಬಂದು ಮಕ್ಕೋಬೇಕು. ಯಾಕಂದರೆ ಮನ್ಯಾಗ ಯಾರು ಹಿಂದಿನವ್ರಂಗೆ ಆ ಎತ್ತು ಮೈ ತಿಕ್ಕಿದ್ರೆ ಇಲ್ಲ ನೋಡು, ಹೊಟ್ಟು ಹಾಕಿದರೆ ಇಲ್ಲ ನೋಡು, ಅವ್ರಿಗೆ ಮುಸ್ರಿ ನೀರು ಕುಡಿಸಿದ್ರೆ ಇಲ್ಲ ನೋಡು, ಅಥವಾ ಮೇವು ಹಾಕಿದರೆ ಇಲ್ಲ ನೋಡು ಅಂತ ಕಾಳಜಿ ಮಾಡೋ ಮಂದಿನೂ ಕಡಿಮೆ ಆಗ್ಯಾರ. ಅದಕ್ಕೆ ಲೆಟ್ ದೀಸ್ ಬಿ ಟೇಕನ್ ಕೇರ್ ಇನ್ ದ ಹಾಸ್ಟೆಲ್. ಅವ್ರಿಗೆ ಮೈ ತಿಕ್ಕಕ್ಕೆ ಮಷಿನ್ ತರಿಸಿದ್ವಿ, ಸಗಣಿ ಬಳಿಯೋದಕ್ಕೆ ಮಷಿನ್ ತರಿಸಿದ್ವಿ, ಅಲ್ಲಿ ಒಬ್ಬ ಡಾಕ್ಟರನ್ನ ನೇಮಣಿಕೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ನಾವು ವಿ ವೇರ್ ಅಂಡರ್ ದ ಇಂಪ್ರೆಷನ್. ನಮಗೊಂದು ಅನಿಸಿಕೆ ಇತ್ತು, ಆ ವಸತಿ ನಿಲಯವನ್ನು ಭಾಳ ಒತ್ತಡದೊಳಗೆ ಅದು ಸೇವೆ ಮಾಡಬೇಕಾಗ್ತದೆ. ಅಷ್ಟು ನಮಗೆ ವಿತ್ ಪ್ರೆಷರ್ ತಮ್ಮ ಎತ್ತು ತಂದು ಕಟ್ತಾರೆ, ತಮ್ಮ ಆಕಳ ತಂದು ಕಟ್ತಾರೆ ಅಂತ ತಿಳ್ಕೊಂಡಿದ್ದರು. ಆದರೆ ರೈತ ಉಚಿತ ಅಪೇಕ್ಷೆ ಮಾಡ್ತಾರೆ. ಉಚಿತ ಅಪೇಕ್ಷೆ ಮಾಡ್ತಾರೆ. He is not prepared to spend 2,000 rupees, 1,500 rupees per month. ಇಲ್ಲಿ ನೀವು ರೈತರನ್ನು ಜಾಗೃತಿ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ. ನೋಡಿ, ನಾನು ಹೊನ್ನಪ್ಪವ್ರಿಗೆ, ಮಾನ್ಯ ಇಲ್ಸೂರವ್ರಿಗೆ ಸಲಹೆ ಮಾಡ್ತೀನಿ, ನಿಮಗೆ ಸಾಧ್ಯ ಆಯಿತು ಅಂದರೆ ಯು ಜಸ್ಟ್ ವಿಸಿಟ್ ದಟ್ ಪ್ರಾಜೆಕ್ಟ್. ನಮಗೆ ಯಾಕೆ ಯಶಸ್ವಿ ಆಗುವುದು? ಈಗ ಫ್ರೀಯಾಗಿಟ್ಟಾಗ ಎಸ್, ದಟ್ ಹೋಲ್ ಹಾಸ್ಟೆಲ್ ಈಸ್ ಫ್ಲಡೆಡ್, ಕ್ಯಾಟಲ್ ಹಾಸ್ಟೆಲ್ ಈಸ್ ಫ್ಲಡೆಡ್ ವಿತ್ ಅನಿಮಲ್ಸ್. ಚಾರ್ಜ್ ಮಾಡ್ತೇವೆ ಅಂದರೆ ದೇ ಆರ್ ಹೆಸಿಟೆಂಟ್. ನನ್ನ ಏನು ಅನಿಸಿಕೆ ಇತ್ತು ಅಂದರೆ, ದೋಸ್ ಹೂ ಆರ್ ಎಜುಕೇಟೆಡ್, ಈ ಪ್ರಾಣಿ ಸಂಗೋಪನೆ ಸಂಪೂರ್ಣ ಜವಾಬ್ದಾರಿ ಅವ್ರಿಗಿಲ್ಲ ಅಂದರೆ ದೇ ವಿಲ್ ಶೋ ಇಂಟ್ರೆಸ್ಟ್ ಇನ್ ಅಗ್ರಿಕಲ್ಚರ್ ಅಂತ ಇತ್ತು. ಆದರೆ ಅದು ಸಂಪೂರ್ಣ ಯಶಸ್ವಿ ಆಗ್ತಾಯಿಲ್ಲ. ಅದಕ್ಕಾಗಿ ನಾನು ಈ ಎನಿಮಲ್ ಹಸ್ಬೆಂಡ್ರಿ ಎಕ್ಸ್ಪರ್ಟ್ಸನ್ನು ಈ ದಿಸೆಯೊಳಗೆ ತಾವು ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು, ನಮ್ಮ ಪ್ರಯತ್ನಗಳನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು, ಹಾಗೂ ನಮಗೆ ಮಾರ್ಗದರ್ಶನ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದೊಳಗೆ ಕೇಳೋದಕ್ಕೆ ಬಯಸ್ತೇನೆ. ಗೆಳೆಯರೆ, ಈ ನಮ್ಮ ಭಾಗದ ರೈತಾಪಿ ಜನರ ಉತ್ಪಾದನೆ, ಆದಾಯ ಹೆಚ್ಚಾಗಬೇಕು ಅಂತಂದರೆ ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೀನಿ, ಡೇರಿ ಈಸ್ ಒನ್ ವೆರಿ ಗುಡ್ ಆಪ್ಷನ್. ಅದನ್ನು ಜನಪ್ರಿಯಗೊಳಿಸೋದಕ್ಕೆ ಏನು ಮಾಡಬೇಕು? ಯಾಕಂದರೆ ನಮ್ಮಲ್ಲೇ ಅದು ಸಾಧ್ಯ ಆಗಿಲ್ಲ ನೋಡ್ರಿ. ಅಟ್ಲೀಸ್ಟ್ ಲಾಸ್ಟ್ 30 years, look at the growth of Kolar, Bangalore rural, Tumkur, Mandya, ಹಾಸನ್, ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ವಲ್ಲ. ನಾವು ಏನೂ ಬದಲಾವಣೆ ಆಗಿಲ್ಲ. ನಾವು we totally failed in sericulture, we have failed in dairying, we have failed in poultry. ನಾವು ಕುರಿ ಸಾಕಾಣಿಕೆ ಒಳಗೂ ಫೇಲ್ ಆಗಿವೆ. ನಮ್ಮಲ್ಲಿ ದೊಡ್ಡ ಹಿಂಡು ಯಾವ್ದಾರು ಬಂತು ಅಂದರೆ ಕುರಿ ಹಿಂಡು, ನಮ್ಮ ಭಾಗದ ಅಥವಾ ನಮ್ಮ ಜಿಲ್ಲೆಯ ಕುರಿಗಾರಂದು ಇರೋದೇ ಇಲ್ಲ. ಅದು ಬೆಳಗಾವಿ ಒಂದು ರಾಯಬಾಗ್ದ ಒಬ್ಬ ಒಂದಿರ್ತೈತಿ, ಅಥವಾ ಮತ್ತೊಂದು ಕಡೆಯವರು ಮಹಾರಾಷ್ಟ್ರದವರು ಇರ್ತಾರೆ. ಅಂದರೆ ದೊಡ್ಡ ಕುರಿ ಹಿಂಡು ಸಹಿತ ಇಲ್ಲ. ಹೆಂಗೆ ನಾವು ರೈತರು ಪ್ರಾಣಿಗಳನ್ನು ತೆಗೆದೇವಿ, ಹಂಗೆ ಕುರಿ ಸಾಗಾಣಿಕೆಯಲ್ಲಿದ್ದಂಥ ಸಮಾಜಗಳು, ಸಮುದಾಯಗಳು ಇವತ್ತು ಅವರು ಕುರಿಯಿಂದ ದೂರ ಆಗ್ಯಾವ. ಈಗ ಪೋಲ್ಟ್ರಿ ಆ್ಯಸ್ ಇಂಡಸ್ಟ್ರಿ ಇಟ್ ಈಸ್ ವೆರಿ ಗುಡ್, ಬಟ್ ಫ್ಯೂ ಕೋಳಿನ ಇಟ್ಕೊಂಡು ನಾವು ಮಾಡ್ತೇವೆ ಅಂದರೆ ಸಾಧ್ಯ ಆಗೋದಿಲ್ಲ.
ದೊಡ್ಡ ದೊಡ್ಡ ಪೋಲ್ಟ್ರಿಗಳು, ಅವು 5,000 ಇರಬೇಕು, 20,000 ಇರಬೇಕು, 50,000 ಇರಬೇಕು. ಅಂಥ ಪೋಲ್ಟ್ರಿಗಳು ಮಾತ್ರ ನಡೀತಾವೆ ಇವತ್ತು. ಅಷ್ಟು ಬರ್ಡ್ಸ್ ಇದ್ರಷ್ಟೇ ಇವತ್ತದು ಲಾಭದಾಯಕ ಅಂತ ಅನ್ನೋಂಗೆ ಐತಿ. ಅದಕ್ಕೆ ಇವೆಲ್ಲವೂ, ಆ ಪೋಲ್ಟ್ರಿ ಇರ್ಬೋದು, ಕುರಿಗಾರಿಕೆ ಇರ್ಬೋದು, ಅಥವಾ ನಮ್ಮ ಡೇರಿಂಗ್ ಇರ್ಬೋದು, ಇವೆಲ್ಲವುಗಳು ಸಹಿತ ನಮ್ಮ ಭಾಗದೊಳಗೆ ನೀವೇನು ಬೆಳಗಾವಿ ವಿಭಾಗ ಮಟ್ಟದ ತಾಂತ್ರಿಕ ಸಮ್ಮೇಳನ ಕರೆದಿದ್ದೀರಿ, ಈ ನಮ್ಮ ಬೆಳಗಾವಿ ವಿಭಾಗದೊಳಗೆ ಇವೆಲ್ಲವನ್ನು ನಾವು ಯಶಸ್ವಿ ಮಾಡೋದಕ್ಕೆ ವಿಫಲರಾಗಿದ್ದೇವೆ. ನಮಗೆ ನೀವು ದಾರಿ ತೋರಿಸ್ರಿ, ನೀವು ಮಾರ್ಗದರ್ಶನ ಮಾಡಿರಿ ಅಂಥ ಚಿಂತನೆ ಇಲ್ಲಾಗಲಿ. ಮತ್ತು ನೀವು ತಿರ್ಗಮುರ್ಗ ಇಲ್ಲಿನೂ ಬೆಂಗಳೂರಾಗ ನಾಯಿ ಮನುಷ್ಯನ ಜಗಳ ಏನು ನಡೆದೈತಿ, ಬೀದಿ ನಾಯಿದ ವಿಚಾರ ಮಾಡಿ ಸಂಜೆ ಮಟ್ಟ ಹೋದ್ರಿ ಅಂದ್ರೆ ನಮಗೇನು ಸಮಾಧಾನ ಆಗಿಲ್ಲ. ನಮ್ಮ ಗದಗಿನವ್ರಿಗೂ ಸಮಾಧಾನ ಆಗಿಲ್ಲ, ಬೆಳಗಾವಿ ವಿಭಾಗದವ್ರಿಗೂ ಸಮಾಧಾನ ಆಗಿಲ್ಲ. ಈಗ ಯಾಕಂದರೆ ಪ್ರಚಲಿತ ವಿಷಯ ಅದು. ನೀವು ನಾಯಿ ಬಗ್ಗೆ ಚರ್ಚೆ ಮಾಡಿದ್ದೀರಿ ಅಂದರೆ, ಬೀದಿ ನಾಯಿ ಬಗ್ಗೆ ಚರ್ಚೆ ಮಾಡಿದ್ದೀರಿ ಅಂದರೆ ನಿಮಗೆ ಪ್ರಚಾರನೂ ಭಾಳ ಸಿಗುತ್ತೆ. ಆ ಪೆಟ್ಸ್ ಬಗ್ಗೆ ಭಾಳ ಚರ್ಚೆ ಮಾಡಿದ್ದೀರಿ ಅಂದರೆ ಪ್ರಚಾರನೂ ಭಾಳ ಸಿಗುತ್ತೆ. ಅವ್ರಿಗೆ ದೇ ಲವ್ ಡಾಗ್ಸ್ ಮೋರ್ ದೆನ್ ಬಫೆಲೋಸ್ ಆ್ಯಂಡ್ ಕೌಸ್. ಯಾವ ಹೆಚ್ಚು ಉಪಯೋಗ ಅನ್ನೋದ್ರ ಕಡೆ ಲಕ್ಷ್ಯ ಇಲ್ಲ. ನಾವು ಒಮ್ಮೊಮ್ಮೆ ಸಿಟ್ಟು ಬರ್ತಿರ್ತದೆ ನಮಗೆ. ಐ ಡೋಂಟ್ ನೋ ನಿಮಗೆಲ್ಲರಿಗೂ ಹೆಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ. ಆಕಳ ಎಮ್ಮಿಗಿಂತ ಹೆಚ್ಚು ನಾಯಿನ ಪ್ರೀತಿ ಮಾಡಿದವ್ರು ಇರ್ತಾರಲ್ಲ, ಅವಾಗ ಅವ್ರು ಕೂಡ ನಾವು ವಾದ ವಿವಾದಕ್ಕೆ ಇಳಿಸ್ತಿರ್ತೀವಿ. ನಾನು ಭಾಳ ಮೊದಲು ಅವಾಗ MLC ಆಗಿ ಆ ಬ್ರಿಗೇಡ್ ರೋಡ್ನ್ಯಾಗ ಹೋಗೋ ಮುಂದೆ ನಾವು ಯಾರು 4-5 ಮಂದಿ ಹಳ್ಳಿ ಹುಡುಗರು ಇದ್ವಿ ಅಂದ್ರೆ, ಹಳ್ಳಿ ಯುವಕರು ಇದ್ವಿ ಅಂದ್ರೆ, ದ ವೇ ದ ಡಾಗ್ಸ್ ವೇರ್ ಟ್ರೀಟೆಡ್ was irritating to all of us. I don't know whether you have the same feeling. ಹೇಳ್ರಿ, ನಮ್ಮದು ಪೆಟ್ ಐತೆ, ಅದು ಅದರಂಗೆ ಉಳ್ಕಿವು ಅಲ್ಬಿಡ್ರಿ ಅಂತೇಳಿ ನೀವು ಒಂದೊಂದು ಪೆಟ್ ಇಟ್ಕೊಂಡು ನೀವು ಇದನ್ನು ಮಾಡಿದ್ರೆ ಗೊತ್ತಿಲ್ಲ. ಯಾಕಂದರೆ ಐ ಹ್ಯಾವ್ ಹರ್ಡ್ ಮೆನಿ ಟೈಮ್ಸ್ ಮೆನಿ ಆಫ್ ಅವರ್ ಎಲ್ಡರ್ಸ್ ಟೆಲಿಂಗ್, ಅಯ್ಯೋ ನಿನ್ನ ನಾಯಿ ತೊಗೊಂಡು ಏನು ಮಾಡ್ತೀವೋ, ನಿಮ್ಮ ಮನೇನ ಆಕಳ ಕರ ಬರೋಬ್ಬರಿ ಕಾಳಜಿ ಮಾಡಿ ಸಾಕು ಅಂತಿದ್ರು. ಅವೆಲ್ಲ ಅದರ ಇನ್ಫ್ಲುಯೆನ್ಸೂ ಇರ್ಬೋದು. ನಾನು ನಾಯಿ ಬಗ್ಗೆ ಪ್ರೀತಿ ಇರಬಾರ್ದು ಅಂತಲ್ಲ, ಆದರೆ ನಾಟ್ ಎಟ್ ದ ಕಾಸ್ಟ್ ಆಫ್ ಅದರ್ ಎನಿಮಲ್ಸ್. ಇವನ್ ಗೌರ್ಮೆಂಟ್ ಫಿಗರ್ಸ್ ಕೆಲವನ್ನ ನಮ್ಮ ಜಿನಗಿ ಸಾವುಕಾರ ಕೊಟ್ಟ ಅಂದ್ರೆ ಅವ್ನು ನೋಡಿದ್ರೆ crores and crores of rupees is spent on medicine for dogs if compared with other animals. ಒಂದು ಎತ್ತಿಗೆ 10 ರೂಪಾಯಿ ನಾವು ಏನರ ಎವರೇಜ್ ಖರ್ಚು ಮಾಡ್ತಿದ್ರೆ, ಆ ನಾಯಿಗಳಿಗೆ ಇವತ್ತು 100 ರೂಪಾಯಿ ಖರ್ಚು ಮಾಡ್ತಾಯಿದ್ದೀವಿ. ಮಾಡಬಾರ್ದು ಅವಕ್ಕೆ ಅಂತಲ್ಲ, ಎತ್ತಿಗೆ ಯಾಕೆ ಮಾಡೋದು ಕಡಿಮೆ ಮಾಡ್ತೀರಿ, ಆಕಳಕ್ಕೆ ಯಾಕೆ ಕಡಿಮೆ ಮಾಡ್ತೀರಿ, ಎಮ್ಮಿಗೆ ಯಾಕೆ ಕಡಿಮೆ ಮಾಡ್ತೀರಿ, ಕುರಿಗೆ ಯಾಕೆ ಕಡಿಮೆ ಮಾಡ್ತೀರಿ? These are the answers we expect from the administrators, the policy makers like you, and whistleblowers like you people. ನೀವು ಹೇಳಬೇಕು, ನೀವು ಇವುಗಳನ್ನು ಕೈಗೆತ್ತಿಕೊಳ್ಬೇಕು. ನಿಮ್ಮ ಮಾತು ಧ್ವನಿ ಘೋಷಣೆಯಾಗಿ ಅದು ಸರ್ಕಾರದ ಮೇಲೆ, ಸಂಬಂಧಿಸಿದವ್ರ ಮೇಲೆ, ನೀತಿ ಮಾಡೋರ ಮೇಲೆ. ಕೇಳ್ರಿ, ಈಗ ನೀವು ನೀತಿ ಆಯೋಗ ಐತಲ್ಲ, ಯಾವಾಗಾರ ಎತ್ತು ಎಮ್ಮಿ ಆಕಳದ ಬಗ್ಗೆ ಚರ್ಚೆ ಮಾಡ್ಯಾರ ಕೇಳ್ರಿ ಅವರು? ನಿಮಗೆ ಯಾರು ಎತ್ತಿನ ಸಂಖ್ಯೆ ಕಡಿಮೆ ಆಯ್ತು ಅಂತೇಳಿ ಈ ವರ್ಷದಾಗ ಎಲ್ಲರ ಒಂದು ಕಡೆಯಾರ ಮಾತು ಬಂದಿದ್ದು, ಯಾವುದೋ ಒಂದು ಪೇಪರ್ನಾಗ ಎಡಿಟೋರಿಯಲ್ ಬಂದಿದ್ದು,
ಯಾವ್ದಾರು ಒಂದು ಟಿ ವಿಯವರು ಸ್ಟೋರಿ ಮಾಡಿದ್ದು, ನಾಯಿ ಕಡ್ದಿದ್ದಕ್ಕೆ 10 ಸ್ಟೋರಿ ಬರ್ತಾವೆ, 20 ಸ್ಟೋರಿ ಬರ್ತಾವೆ. ಎತ್ತು ಅವನ್ನ ಬಡ ಆಗಿ ಅವೆಲ್ಲ ಕಸಾಯಿಖಾನೆಗೆ ಹೋಗೋದು ಬಿಟ್ಟರೆ ಬೇರೆ ಏನೂ ಗತಿ ಇಲ್ಲ. ಅಂಥದ್ರಾಗ ಅವು ಎಲ್ಲರೂ ಟೆಂಪೋದಾಗ ಹಾಕ್ಕೊಂಡು ಹೋಗಿ ಹೊಂಟಿದ್ರೆ ಅದು ಯಾವುದಾರ ಒಂದು ಕಮ್ಯುನಲ್ ಏನರ ಮಾಡೋಕ್ಕೆ ಬರ್ತಾನೆ ಅಂತೇಳಿ ಅದಕ್ಕೆ ಸುದ್ದಿ ಆಗ್ತಾವೆ. ಮಾತಾಡ್ತಾರೆ, ರಗಡ್ ಮಂದಿ ಮಾತಾಡ್ತಾರೆ. ಪ್ರಾಣಿ ದಯಾ ಸಂಘದ ಹೆಸರಲ್ಲೇ ಮಾತಾಡ್ತಾರೆ, ಆಕಳ ರಕ್ಷಣೆ ಹೆಸರಿನೊಳಗೆ ಮಾತಾಡ್ತಾರೆ. ಕ್ಯಾನ್ ಅವರ್ ಎಕಾನಮಿ withstand old animals with us? ಆಕಳ ಗೋರಕ್ಷಣೆ ಮಾಡಬೇಕು, ಯಾರು ಮಾಡ್ತಾರೆ ಹೇಳಿ? ಮಾಡೋದಕ್ಕೆ ಸಾಧ್ಯ ಇದೆ ಏನು? ಕ್ಯಾನ್ ವಿ ಪ್ರೊಟೆಕ್ಟ್ ದೆಮ್ ಟಿಲ್ ಇಟ್ಸ್ ಡೆತ್? ಇದ್ದ ಪ್ರಾಣಿನ ಸಾಕೋದಕ್ಕೆ ಕಠಿಣ ಆಗ್ಯದ. ಈ ಎಕಾನಮಿನ, ಇದು ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯ ಇದು ಮಹಾತ್ಮ ಗಾಂಧೀಜಿಯವರು ಇದ್ರಿಗೂ ಇದು ಬಂದಾಗ 4-8 ರೈತರು ಕೇಳಿದ್ರೆ ಅವ್ನು ಹಂಗಾರ ಇಟ್ಕೊಳ್ಳೋದು ಹೆಂಗೆ ಹೇಳ್ರಿ? ಗಾಂಧೀಜಿಗೆ ದಾರಿ ಸಿಗಲಿಲ್ಲ, ತಕ್ಷಣ ಉತ್ತರ ಸಿಗಲಿಲ್ಲ. ಇಲ್ಲ ಆಯ್ತಾಯ್ತು ನೀ ಕಸಾಯಿಖಾನೆಗೆ ತೊಗೊಂಡು ಹೋಗಂಗಾರ ಅಂತ ಅನ್ನೋ ಧೈರ್ಯನೂ ಅವತ್ತು ಸಂದರ್ಭದಲ್ಲಿಲ್ಲ. ಇವತ್ತು ಅಂತೂ ಇಲ್ಲೇ ಇಲ್ಲ. ಅದಕ್ಕೆ ಅವರೊಂದು ಕಮಿಟಿ ಮಾಡಿದರು. ಆ ಕಮಿಟಿ ವರದಿ ಎಲ್ಲೈತೆ ಏನೋ ಇನ್ನೂ ಎಲ್ಲೂ ಕಂಡಿಲ್ಲ. ಅದು ದೀಸ್ ಆರ್ ಹಾರ್ಡ್ ಫ್ಯಾಕ್ಟ್ಸ್. ಆದರೆ ಎಲ್ಲಿ ಹೇಳ್ತೀರಿ? ಎಲ್ಲರೂ ಹೇಳಿದ ಕೂಡ ಸಂಕನೂರವ್ರು ಹೋಗಿ ಇವರು ಆಕಳನ್ನ ಕಸಾಯಿಖಾನೆಗೆ ಕಳ್ಸಂದ್ರು ಅಂತ ಅಂದುಬಿಡ್ತಾರೆ. ಇವರೇನಿಲ್ಲ ಅಂದರೆ ಇನ್ನೊಬ್ರು ಅಂತಾರೆ. ವಾಸ್ತವಿಕ ಸ್ಥಿತಿಯನ್ನು ಯಾರು ಹೇಳಬೇಕು? Politician can't say. Social leaders are cowards. Then who else? It is only you people who can tell. ಇಷ್ಟು ವರ್ಷ ಆದಮೇಲೆ ಇಷ್ಟು ಆದಾಯ ಇರ್ತಕ್ಕಂಥ ಆಕಳನ ಅಥವಾ ಎತ್ತನ್ನು ಅಥವಾ ಎಮ್ಮಿನ ಅಥವಾ ಮತ್ತೊಂದು ಪ್ರಾಣಿನ ರಕ್ಷಣೆ ಮಾಡೋದು ಆರ್ಥಿಕ ಶಕ್ತಿ ರೈತನಿಗೆ ಇಲ್ಲ. ನಾನು ಗೋರಕ್ಷಣಾ ಸಮಿತಿಯವರು ಕೆಲವು ಕಡೆ ಗೋಶಾಲೆಗಳನ್ನು ತೆಗೆದಿದ್ದಾರೆ. ಮೌಂಟ್ ಆಬೂದ ಹತ್ರ ಒಂದು ಐತ್ರಿ. ಅಲ್ಲೇ ನಾಡಗೌಡ್ರ ಏನು ಹೊನ್ನಪ್ಪಗೌಡ್ರು ಹೋಗಿ ಬಂದಾರೆಲ್ಲ ಗೊತ್ತಿಲ್ಲ. ಅಂಟಿನುಂಡಿ ತಿನ್ನಿಸ್ತಾರೆ ಅವರು, ಅಂಟಿನುಂಡಿ ತಿನ್ನಿಸ್ತಾರೆ. ಅಲ್ಲೆಲ್ಲ ಅವು ಆಕಳ ಎತ್ತು ಏನು ತಂದುಬಿಟ್ಟಾರ, ಅಲ್ಲಿ ಫ್ಯಾನ್ ಇಟ್ಟಾರ ಅವ್ರಿಗೆ. ಅವಕ್ಕೆ ಆ ನೀರಿಗೆ ಬೆಲ್ಲ ಕುಡಿಸ್ತಾರೆ. ನಾವು ನಮ್ಮ ಮಕ್ಕಳಿಗೆ ಏನು ಮಾಡ್ತೀವಿ ಅವನ್ನೆಲ್ಲ ಮಾಡ್ತಾರೆ ಅವರು. ಬಟ್ ಕ್ಯಾನ್ ವಿ ಅಫೋರ್ಡ್? ದ್ಯಾಟ್ಸ್ ವೈ ಫ್ರೆಂಡ್ಸ್, ನೀವು ಮಾಡಬೇಕಂದ್ರೆ ಎಷ್ಟು ಹೆಸರಲ್ಲೇ ಗೋಶಾಲೆ ತೆಗೆದ್ರು. ಒಂದೊಂದು ಟೈಮ್ನಾಗ ಎಲೆಕ್ಷನ್ ಬಂತು ಅಂದ್ರೆ ಒಬ್ಬೊಬ್ಬರು ನಾಯಕರುಗಳು 2-3 ಗೋಶಾಲೆ ಹೆಸರಿನೊಳಗೆ ಏನಂತ ತೆಗಿತಿರ್ತಾರೆ. ಪ್ರಾಣಿ ದಯಾ ಸಂಘ ಅಂತ ತೆಗಿತಿರ್ತಾರೆ. ಎಷ್ಟು ದಿವಸ ರನ್ ಅದು, ಎಷ್ಟು ಅಲ್ಲಿ ಅದಾವು ಬಿಟ್ಟಾವು? ನಿಮ್ಮದು ಸಂಘಟನೆ ಐತಲ್ಲ, ನಾಟ್ ನೆಸೆಸರ್ಲಿ ದ ಗವರ್ಮೆಂಟ್. ನಾನು ನಮ್ಮ ಜಾಯಿಂಟ್ ಡೈರೆಕ್ಟರ್ ನಾಗರಾಜ್ ಮಾಡಬೇಕು ಅಂತ ಅನ್ನಂಗಿಲ್ಲ. ನಾನು ಏನು ರಿಟೈರ್ ಆದವ್ರಿದ್ದೀರಿ, ಏನು ಈ ಕ್ಷೇತ್ರದೊಳಗೆ ಎಕ್ಸ್ಪರ್ಟ್ಸ್ ಅಂತದಿರಿ, ನೀವು ಮಾಡಿ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಇಲ್ಲದೇ ಇದ್ದರೆ ನಾವು ಪ್ರಾಣಿಗಳನ್ನು ಕಾಳಜಿನೂ ಮಾಡೋದಿಲ್ಲ. ಆ ಪ್ರಾಣಿಗಳ ಕಾಳಜಿ ಹೆಸರಲ್ಲೇ ಸಾಮಾಜಿಕ ರಾಜಕೀಕರಣ ಮಾಡೋದಕ್ಕೆ ನೋಡ್ತೀವಿ. ಅದನ್ನು ತಾವು ಸರಿಯಾದ ಚಿಂತನೆ ಹಾಗೂ ವಿಚಾರಗಳು, ವಿಷಯಗಳು ಸಮಾಜಕ್ಕೆ ಗೊತ್ತಾಗುವ ಹಾಗೆ ಮಾಡ್ತೀರಿ, ಮಾಡಬೇಕು. ಅದಕ್ಕಾಗಿ ಬೆಳಗಾವಿ ವಿಭಾಗ ಮಟ್ಟದ ತಾಂತ್ರಿಕ ಸಮ್ಮೇಳನ ಆ ದಿಸೆಯೊಳಗೆ ಗಮನ ಹರಿಸಲಿ ಅಂತೇಳಿ ಹಾರೈಸಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ತಮ್ಮೆಲ್ಲರಿಗೂ ವಹಿಸಿ ನನ್ನ